ಅವ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ನಮಗೇನು ನ್ಯಾಯ ಕೊಟ್ಟಿದೆ. 101 ಜಾತಿಗೂ ಮೀಸಲಾತಿ ಸೌಲಭ್ಯ ಸಿಗಬೇಕು, ಯಾವ ಜನಾಂಗಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋದು ನರೇಂದ್ರ ಮೋದಿಜಿಯವ್ರ ಸರ್ಕಾರದ್ದು. ಮತ್ತು ನಮ್ಮ ಸ್ವಯಂ ಸೇವಕ ಸಂಘದವ್ರು ಏನು ಹೇಳ್ತಾರಂದ್ರೆ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮೀಸಲಾತಿ ಅಲ್ಲ, ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಾತಿ, ತುಳಿತಕ್ಕೊಳಗಾದವ್ರನ್ನ ಮೇಲೆ ಎತ್ತೋದಕ್ಕಾಗಿ ಮೀಸಲಾತಿ, ಅದಕ್ಕಾಗಿ ಕೊಡಬೇಕು ಅನ್ನೋದೇ ಅವ್ರದ್ದು ಉದ್ದೇಶ. ಓಟ್ ಬರ್ತಾವೆ ಬಿಡ್ತಾವೆ ಅನ್ನೋದಲ್ಲ, ಪಾರ್ಟಿ ಬೇಕು ಬೇಡ ಅಂತ ಅಲ್ಲ. ಅದಕ್ಕಾಗಿ ನಾಳೆ ದಿನ ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ವಿ. ನಮ್ಮ ಪಕ್ಷದ ಕಚೇರಿಯಲ್ಲೇ ಮೊನ್ನೆ ಮೀಟಿಂಗ್ ಮಾಡಿ ಒಂದು ವಾರದ ಕೆಳಗಡೆ 16ನೇ ತಾರೀಕಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು, ಸಮಾವೇಶ ಮಾಡಬೇಕು ಅಂಥೇಳಿ ಬೆಳಗಾವಿಗೆ ಬರಬೇಕು ಅಂತ ಎಲ್ಲರಿಗೂ ಕೂಡ ಕರೆ ಕೊಟ್ಟಿದ್ವಿ. ನಾಳೆ ದಿನ ಭಾಳ ದೊಡ್ಡ ಸಂಖ್ಯೆಯಲ್ಲಿ ದಲಿತರು ಬರ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಶಾಂತ ರೀತಿಯಿಂದ ಬಂದು ಸರ್ಕಾರದ ಗಮನ ಸೆಳೆದು ತಮ್ಮ ತಮ್ಮ ಊರುಗಳಿಗೆ ವಾಪಸ್ ಹೋಗ್ತಕ್ಕಂಥ ಕೆಲಸ ಮಾಡಬೇಕು. ಯಾವುದೇ ಒಬ್ಬ ವ್ಯಕ್ತಿನೂ ಕೂಡ ಆ ಕಡೆ ಈ ಕಡೆ ನೋಡಬಾರ್ದು. ಏನು ಇವತ್ತು ಹೋರಾಟಗಾರರು, ದಲಿತ ಸಮಾಜದ ಒಕ್ಕೂಟದ ಹೋರಾಟಗಾರರು ಎಲ್ಲರೂ ಸೇರಿ, ಮಾದಿಗ ಸಮಾಜದ ಒಕ್ಕೂಟದ ಹೋರಾಟಗಾರರು ಎಲ್ಲರೂ ಸೇರಿ ಇವತ್ತೇನು ನಾಳೆ ದಿನ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ನಮ್ಮ ಪಕ್ಷದ ಕಡೆಯಿಂದ, ನನ್ನ ಕಡೆಯಿಂದ, ಎಲ್ಲರ ಕಡೆಯಿಂದ ಕೂಡ ಸಹಮತ ಇದೆ. ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋದ್ರ ಜೊತೆಯಲ್ಲಿ ನಾನು ಒಂದು ಇನ್ನುಳಿದಂಥ ಯಾರು ಇದಕ್ಕೆ ವಿರೋಧ ಮಾಡ್ತಕ್ಕಂಥ ನಮ್ಮ ಸಹೋದರರಿದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ತೀನಿ. ಕೇವಲ 6 ಜಾತಿ ಇದ್ದದನ್ನು 101 ಜಾತಿ ಆಗ್ಯದ. 95 ಜಾತಿಗಳನ್ನು ಕಾಲಕ್ಕೆ ಎಸ್ ಸಿ ಒಳಗೆ ಸೇರಿಸಿದಾಗ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಬಡವರು ಯಾರಿದ್ದಾರೆ ಎಲ್ಲರೂ ಬರಲಿ, ಅವ್ರಿಗೆ ಸರ್ಕಾರಿ ಸೌಲಭ್ಯಗಳು ಸಿಗಲಿ, ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲಿ, ಉದ್ಯೋಗ ಸಿಗಲಿ ಅಂಥೇಳಿ ನಾವು ಭಾಳ ತೆರೆದ ಮನಸ್ಸಿನಿಂದ ಅತ್ಯಂತ ಪ್ರೀತಿಯಿಂದ ಅದನ್ನು ಒಪ್ಕೊಂಡಿದ್ದೀವಿ. ಯಾರನ್ನ ಸೇರಿಸುವಾಗ ನಾವು ಬೇಡ ಅಂತ ಹೇಳಲಿಲ್ಲ. ಅದಕ್ಕೆ ನೀವು ಯಾರೂ ವಿರೋಧ ಮಾಡಬಾರ್ದು. 101 ಜಾತಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಮ್ಮ ಹಿಂದಿನ ಕಾನೂನು ಸಚಿವರು ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವ್ರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಭಾಳ ವ್ಯವಸ್ಥಿತವಾಗಿ ಮಾಡಿದ್ದೀವಿ. ನಾನು ಕೂಡ ಅದಕ್ಕೊಬ್ಬ ಸದಸ್ಯ ಮಾಡಿದ್ದೀವಿ. ಅದಕ್ಕೆ ನಾನು ಇಷ್ಟೇ ವಿನಂತಿ ಮಾಡ್ತೇನೆ, ನಮ್ಮ ಅಣ್ಣ ತಮ್ಮಂದರಿಗೆ ವಿರೋಧ ಯಾರೂ ಮಾಡಬೇಡ್ರಿ. ನಿಮ್ಮ ಪಾಲ ನಿಮ್ಗೆ ಸಿಗಲಿ, ನಿಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಸಿಗಲಿ, ನಿಮ್ಮ ಮಕ್ಕಳಿಗೂ ಸಿಗಲಿ, ಇನ್ನೊಬ್ಬರ ಮಕ್ಕಳಿಗೂ ಸಿಗಲಿ ಅನ್ನೋದು ನಮ್ಮ ಉದ್ದೇಶ. ಅವ್ರಿಗೆಲ್ಲರಿಗೂ ಕೂಡ ನಾನು ವಿನಂತಿ ಮಾಡ್ತೀನಿ, ಯಾವತ್ತೂ ಕೂಡ ನಾವು ಆ ಕೆಟ್ಟ ಕೆಲಸ ಮಾಡಿಲ್ಲ. ಯಾರನ್ನ ಸೇರಿಸಿದ್ರೂ ಒಪ್ಕೊಂಡಿದ್ದೀವಿ. ಅದು ಅಲ್ಲದೇ ಎಸ್ ಸಿ ಪಟ್ಟಿಯಿಂದ ಟಚಬಲ್ಸ್, ಲಂಬಾಣಿ, ಬೋವಿ, ಕೊರಮ, ಕೊರ್ಚ ತೆಗಿಬೇಕು ಅಂಥೇಳಿ ಮನಮೋಹನ್ ಸಿಂಗ್ರ ಸರ್ಕಾರ ಇದ್ದಾಗ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದರು. ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಿರಲಿಲ್ಲ, ಯಾರೂ ಉತ್ತರ ಕೊಟ್ಟಿರಲಿಲ್ಲ. ನಾವು ಈ ಒಳ ಮೀಸಲಾತಿ ಮಾಡೋದಕ್ಕಿಂತಲೂ ಮುಂಚೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂತು ಚರ್ಚೆ ಮಾಡಿ ಯಾವುದೇ ಜಾತಿಯನ್ನು ತೆಗೆಯುವುದು ಬೇಡ, 101 ಜಾತಿಯವರಿಗೂ ಸೌಲಭ್ಯಗಳನ್ನು ಅವ್ರವ್ರ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಯುತವಾಗಿ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಕೊಡಬೇಕು ಅಂತ ನಾವು ಶಿಫಾರಸು ಮಾಡಿದ್ವಿ. ಹೊರತು ನಾವು ತೆಗಿಲಿಕ್ಕೆ ಹೇಳಲಿಲ್ಲ, ತೆಗಿಬಾರ್ದು ಅಂತೇಳಿ. ಬಸವರಾಜ ಬೊಮ್ಮಾಯಿ ಅವರು ಇದನ್ನು ಒಳ ಮೀಸಲಾತಿದ್ದು ಕ್ಯಾಬಿನೆಟದ್ದು ರೆಕಮೆಂಡೇಷನ್, ಸಬ್ ಕಮಿಟಿ ರೆಕಮೆಂಡೇಷನ್ ಒಪ್ಪೋದಕ್ಕಿಂತಲೂ ಮುಂಚೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ಯಾರನ್ನೂ ತೆಗಿಬಾರ್ದು ಅಂತೇಳಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಅಣ್ಣ ತಮ್ಮಂದಿರು ಇವತ್ತು ಯಾವುದೇ ಜನಾಂಗದವರು ಇರಲಿ, ನಿಮಗೆ 101 ಜಾತಿಗೂ ನ್ಯಾಯ ಸಿಗುವಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ. 15 ಇದ್ದದ್ದು 17 ಮಾಡಿಕೊಟ್ಟಿದ್ದೀವಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ. 3 ಇದ್ದದನ್ನು 7% ಮಾಡಿಕೊಟ್ಟಿದ್ದೀವಿ. ಯಾರಿಗೂ ಕೂಡ ಅನ್ಯಾಯ ಆಗ್ತಕ್ಕಂಥ ಕೆಲಸ ಮಾಡಿಲ್ಲ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಮತ್ತು ಅಣ್ಣ ತಮ್ಮಂದರಾಗೆ ತಮ್ಮ ಭಾಗವನ್ನು ಹಂಚಿಕೊಂಡು ಬದುಕಬೇಕು. ಎಲ್ಲರ ಮಕ್ಕಳು ವಿದ್ಯಾವಂತರಾಗಬೇಕು, ಉದ್ಯೋಗವಂತರಾಗಬೇಕು ಅನ್ನೋದು ನನ್ನ ಆಸೆ.